ಆ ರೀತಿ ಬಂದರೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಏನಪ್ಪ ಅಂದರೆ, ಸ್ಥಳೀಯವಾಗಿ ಶಾಸಕರಿದ್ದಾರೆ, ಅವ್ರ ಪರ್ಮಿಷನ್ ತಗೊಳ್ಳಿಲ್ಲ, ಜೊತೆಗೆ ಇಲಾಖೆ ಪರ್ಮಿಷನ್ ತಗೊಂಡಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವ್ರು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ. ಸ್ಥಳೀಯವಾಗಿ ಶಾಸಕರಿದ್ದಾರೆ, ನಮ್ಮ ಸಿಮೆಂಟ್ ಮಂಜಣ್ಣ ಅಂತ, ಅವರನ್ನು ಸಹ ನಾವು ಸಂಪರ್ಕ ಮಾಡ್ತೀನಿ. ಸಂಪರ್ಕ ಮಾಡಿದಾಗ ಅವ್ರು ಹೇಳ್ತಾರೆ, ಅಧಿವೇಶನದಲ್ಲಿ ನಾನು ಇದರ ವಿರುದ್ಧ ನಾನು ಧ್ವನಿ ಎತ್ತಿದ್ದೀನಿ, ಸ್ಮಾರಕ ಆಗಬೇಕು ಅಂತ ಹೇಳಿದ್ದೀನಿ. ಬಟ್ ಸ್ಮಾರಕಕ್ಕೆ ಸರ್ಕಾರ ಹಣನ ಬಿಡುಗಡೆ ಮಾಡುತ್ತೆ, ಯಾಕೆಂದರೆ ಇವಾಗ ಪ್ರೋಟೋಕಾಲ್ ಇದೆ, ಪ್ರೋಟೋಕಾಲ್ ಇರೋದ್ರಿಂದ ಆಗ್ತಾ ಇಲ್ಲ. ಈಶ್ವರ್ ಖಂಡ್ರೆ ಸಾಹೇಬ್ರನ್ನು ನಾನು ಸಂಪರ್ಕ ಮಾಡಿದ್ದೀನಿ, ಅವರ ಸರ್ಕಾರನೇ ನಿರ್ಮಾಣ ಮಾಡುತ್ತೆ. ಕೊನೆ ಪಕ್ಷದಲ್ಲಿ ಸರ್ಕಾರ ಹಣ ಕೊಡಲಿಲ್ಲ ಅಂದರೆ ನನ್ನ ಶಾಸಕರ ನಿಧಿನಲ್ಲಿ ನಾನು ಯಾರಿಗೂ ಅವಕಾಶ ಕೊಡದಲ್ಲೇ ನನ್ನ ಶಾಸಕರ ನಿಧಿನಲ್ಲಿ ನಾನೇ ಸ್ಮಾರಕನ ನಿರ್ಮಾಣ ಮಾಡ್ತೀನಿ ಅಂತ ನಮ್ಮ ಶಾಸಕರು ಸಹ ನಮಗೆ ಭರವಸೆ ಕೊಟ್ಟಿದ್ರು. ಹಾಗಾಗಿ ನಾನು ಕೇಳ್ಕೊಳೋದಿಷ್ಟೇ, ನಮಗೆ ಫಾರೆಸ್ಟ್ ಇಲಾಖೆ ಮೇಲೆ ನಂಬಿಕೆ ಹೊರಟೋಗಿದೆ. ಇದುವರೆಗೂ FIR ಆಗಿಲ್ಲ. ಇವತ್ತಿನ ದಿನ ನಾನು ಅಲ್ಲಿಯ ನಂಬಿಕೆ ಹೊರಟೋಗಿದ್ರಿಂದ ನಾನು ಪೊಲೀಸ್ ಇಲಾಖೆಗೂ ಸಹ ಕಂಪ್ಲೇಂಟ್ ಮಾಡಿದ್ದೀನಿ. DYSP ಆರಕ್ಷಕ ಉಪ ಅಧೀಕ್ಷಕರು DYSPಗೆ ನಾನು ಈ ವ್ಯಕ್ತಿ ಮೇಲೆ FIR ಆಗಬೇಕು, ಇಮಿಡಿಯೇಟ್ FIR ಮಾಡಿ. ಯಾಕೆ ಅಂದರೆ ಈ ತಕ್ಷಣಕ್ಕೂ ಆ ಗ್ರೂಪ್ ಇದೆಯಲ್ಲ, ವಾಟ್ಸಪ್ ಗ್ರೂಪ್ನ ಇವಾಗಲೂ ನೋಡಿ, ಈ ಅರ್ಧ ಗಂಟೆ ಮುಂಚೆನೂ ವ್ಯಕ್ತಿಗಳು ದುಡ್ಡು ಹಾಕ್ತಾನೆ ಇದ್ದಾರೆ ಆ ಗ್ರೂಪಿಗೆ. ಯಾಕೆಂದರೆ ಆ ಥರ ಪ್ರಚಾರ ಕೊಟ್ಬಿಟ್ಟಿದೆ. ನಾವು ಈ ಅರ್ಧ ಗಂಟೆ ಮುಂಚೆನೂ ಹೋಗಿದೆ, ಅದರದ್ದು ನನ್ನ ಹತ್ರ ಸಾಕ್ಷಿ ಇದೆ. ಇಷ್ಟೆಲ್ಲ ನಡೆದ್ರೂ ದುಡ್ಡು ಹಾಕ್ತಾನೆ ಇದೆ. ಆ ಅಕೌಂಟ್ನ ಫ್ರೀಸ್ ಮಾಡಬೇಕು. ಆ ವ್ಯಕ್ತಿ ಮೇಲೆ ಫಾರೆಸ್ಟ್ ಆ್ಯಕ್ಟಲ್ಲೂ ಕೇಸ್ ಆಗಬೇಕು, ಹಾಗೂ 420 ಕೇಸು ಸಹ ಆಗಬೇಕು. ಆ ವ್ಯಕ್ತಿನ ಅರೆಸ್ಟ್ ಮಾಡಬೇಕು. ಸಾರ್ವಜನಿಕರ ಹಣ ಏನಿದೆ ಆ ಹಣನ ಸಂಪೂರ್ಣ ಮುಟ್ಗೋಲು ಹಾಕಬೇಕು, ವ್ಯಕ್ತಿಗೆ ಶಿಕ್ಷೆ ಆಗಬೇಕು. ಯಾಕೆ ಅಂದರೆ ಮುಂದಿನ ದಿನಗಳಲ್ಲಿ ಈ ನವೀನ್ ಅಂತ ಇನ್ನೂ 10 ಜನ ಈ ಆನೆಯ ವಿಚಾರ ಇಟ್ಕೊಂಡು ಹಣ ವಸೂಲಿ ಮಾಡ್ತಾರೆ. ಯಾಕೆಂದರೆ ಈ ಹಿಂದೆ ನಾವೆಲ್ಲ ನೋಡಿದ್ದೀವಿ, ಕಾರ್ಗಿಲ್ ವಿಚಾರ ಬಂದಾಗಲೂ ಸಹ ಇದೇ ಥರ ನಿಧಿ ಸಂಗ್ರಹನ ಯಾರ್ಯಾರೋ ಮಾಡೋದು, ಅದು ಪ್ರಕರಣ ಬಯಲಿಗೆ ಬಂದಿದ್ದು ಇದೆ. ಆ ರೀತಿ ಈ ಅರ್ಜುನನಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.